ರಾಜ್ಯ ಅಬಕಾರಿ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆರೋಪ. ಸಚಿವ ತಿಮ್ಮಾಪುರ ಅವರ ರಾಜೀನಾಮೆಗೆ ವಿಪಕ್ಷಗಳ ಆಗ್ರಹ. ಸಚಿವರ ರಾಜೀನಾಮೆಗೆ ಆಗ್ರಹಿಸಿ ಅಹೋರಾತ್ರಿ ಧರಣಿಯನ್ನ ಮಾಡಲಾಗಿದೆ. ವಿಧಾನಸಭೆಯಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ಅಹೋರಾತ್ರಿ ಧರಣಿ. ರಾಜ್ಯ ಅಬಕಾರಿ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರದ ಆರೋಪ. ಸಚಿವ ತಿಮ್ಮಾಪುರ ರಾಜೀನಾಮೆಗೆ ವಿಪಕ್ಷಗಳ ಆಗ್ರಹ. ಸಚಿವರ ರಾಜೀನಾಮೆಗೆ ಆಗ್ರಹಿಸಿ ಅಹೋರಾತ್ರಿ ಧರಣಿಯನ್ನ ಮಾಡಲಾಗಿದೆ. ವಿಧಾನಸಭೆಯಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ಅಹೋರಾತ್ರಿ ಧರಣಿ. ವಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ಪ್ರತಿಭಟನೆ ಆಗಿತ್ತು. ಹಾಗೆ ಜಾಗಟೆಯನ್ನ ಬಾರಿಸಿ ಮತ್ತು ಹಾಡುಗಳನ್ನ ಹೇಳುತ್ತಾ ವಿಭಿನ್ನ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಬೆಳಿಗ್ಗೆ ವಿಧಾನಸೌಧದಲ್ಲಿ ಬಿಜೆಪಿಯ ಶಾಸಕರ ವಾಕಿಂಗ್ ಕೂಡ ಇತ್ತು. ಇಂದು ಸದನದಲ್ಲೂ ಕೂಡ ವಿಪಕ್ಷಗಳಿಂದ ಪ್ರತಿಭಟನೆಗೆ ಸಾಧ್ಯತೆ ಕೂಡ ಏನಾಯಿತು? ನಿನ್ನೆ ಆರ್.ವಿ. ತಿಮ್ಮಾಪುರ ಅವರ ವಿರುದ್ಧವಾಗಿರುವಂತಹ ಸಾಕ್ಷಿಗಳು ನನ್ನ ಜೊತೆಗೆ ಇದ್ದಾವೆ ಅಂತ ಹೇಳಿ ಆರ್ ಅಶೋಕ್ ಅವರು ಮಾತನಾಡ್ತಾರೆ. ಏನು ಇದು ವಿಚಾರ, ಎಲ್ಲಿಂದ ಇದು ಕತೆ ಶುರುವಾಗುತ್ತೆ ಅಂತಂದರೆ, ಆರ್.ವಿ. ತಿಮ್ಮಾಪುರ ಅವರ ವಿರುದ್ಧವಾಗಿರುವಂತಹ ಎಲ್ಲ ಸಾಕ್ಷಿಗಳು ಕೂಡ ನನ್ನ ಹತ್ರ ಇದೆ ಎನ್ನುವಂತಹ ಮಾತನ್ನು ಆರ್ ಅಶೋಕ್ ಅವರು ಹೇಳುತ್ತಾರೆ. ಪೆನ್ ಡ್ರೈವ್ ಇದೆ ಅಂತ ಹೇಳ್ತಾರೆ. ಪೆನ್ ಡ್ರೈವ್ ಇದೆ ಅಂತ ಹೇಳಿದಾಗ ಸಾಕಷ್ಟು ಜನ ವಿಪಕ್ಷ ನಾಯಕರು ಕೂಡ ಎದ್ದು ನಿಂತು ಅವರ ವಜಾ ಆಗಬೇಕು ಅನ್ನುವಂತಹ ಮಾತನ್ನು ಹೇಳ್ತಾರೆ. ಅದಕ್ಕೆ ಯಾರೂ ಕೂಡ ಸೊಪ್ಪು ಹಾಕಿಲ್ಲ ಅಂದಾಗ ಅವರು ಬಿಜೆಪಿಯ ಸಾಕಷ್ಟು ನಾಯಕರು ಅಲ್ಲೇ ಎಲ್ಲಿ ಸದನ ನಡೀತಾ ಇತ್ತೋ ಇಲ್ಲೇ ಅಹೋರಾತ್ರಿ ಧರಣಿಯನ್ನು ನಾವು ಮಾಡ್ತೇವೆ ಅಂತ ಹೇಳಿ ಅಹೋರಾತ್ರಿ ಧರಣಿಯನ್ನು ಕೈಗೊಳ್ತಾರೆ. ಅಹೋರಾತ್ರಿ ಧರಣಿಯಲ್ಲಿ ನೈಟ್ ಡ್ರೆಸ್ ಸುಮಾರು ಜನ ಅಕ್ಕ ಬಂದಿದ್ರು, ಬಿಡಿ, ಊಟ ಗೀಟ ಎಲ್ಲ ಮಾಡ್ಕೊಂಡು ಅಲ್ಲೇ ಧರಣಿಯನ್ನು ಮಾಡ್ಕೊಂಡು ಅಲ್ಲೇ ಮಲಗುವಂತಹ ಕೆಲಸವನ್ನು ಮಾಡಿದ್ದಾರೆ. ಇನ್ನು ಎಲ್ಲ ಶಾಸಕರುಗಳು ಎಲ್ಲರೂ ಕೂಡ ಅಲ್ಲೇ ಸೆಷನ್ನಲ್ಲಿ ಮಲ್ಕೊಂಡಿದ್ದು ಗಮನಾರ್ಹವಾಗಿತ್ತು. ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ ಯಾವೆಲ್ಲ ಶಾಸಕರು ಮಲ್ಕೊಂಡಿದ್ದಾರೆ ಅಂತ ಹೇಳಿ. ಈ ರೀತಿಯಾಗಿ ಕಾಣಸಿಗುತ್ತೆ ನಿಮಗೆ. ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ, ಎಲ್ಲ ಬಿಜೆಪಿಯ ನಾಯಕರು ಕೂತ್ಕೊಂಡು ಜಾಗಟೆಗಳನ್ನು ಬಾರಿಸ್ಕೊಂಡು ಸಾಕ್ಷಿ ತಂದು ಎದುರುಗಡೆ ಇಡ್ತಾ ಇದ್ದೀವಿ, ಆರ್.ವಿ. ತಿಮ್ಮಾಪುರ ಅವರನ್ನ ಯಾಕೆ ವಜಾ ಮಾಡ್ತಾ ಇಲ್ಲ ಅನ್ನುವಂಥ ಪ್ರಶ್ನೆ. ಆ ಪ್ರಶ್ನೆಗೆ ನಾವು ಅಹೋರಾತ್ರಿ ಕೂತ್ಕೊಳ್ಳುತ್ತೇವೆ ಧರಣಿಗೆ ಅಂತ ಹೇಳಿ ಕೂತ್ಕೊಂಡಿದ್ದಾರೆ. ಕೆಲವೊಂದಿಷ್ಟು ಶಾಸಕರು ನಿದ್ದೆ ಮಾಡ್ಲಿಕ್ಕೆ ಆಗಲಿಲ್ಲ, ಅಲ್ಲಿ ಆ ಕಡೆ ಈ ಕಡೆ ನೋಡಿಕೊಂಡು ಮಾತಾಡಿಕೊಂಡು ಜಾಗರಣೆ ಮಾಡಿ ಎಲ್ಲವೂ ಕೂಡ ಆಯಿತು. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ರೇಣುಕಾ ಅವರ ಹತ್ರ ಕೇಳೋಣ. ಸರ್ ರೇಣುಕಾ ಅವರೇ, ಅಹೋರಾತ್ರಿ ಧರಣಿ ಸೆಷನ್ನಲ್ಲಿ ಅಹೋರಾತ್ರಿ ಧರಣಿಯನ್ನು ಮಾಡಿರುವಂತಹ ಬಿಜೆಪಿಯ ಸಾಕಷ್ಟು ನಾಯಕರು, ಅದು ಕೂಡ ಆರ್.ವಿ. ತಿಮ್ಮಾಪುರ ಅವರ ವಜಾ ಆಗಬೇಕು ಅಂತ ಹೇಳಿ, ಇಸ್ ಇಟ್ ಪಾಸಿಬಲ್? ಈಗ ಇವ್ರು ಹಿಂಗೆ ಮಾಡಿದ್ದಕ್ಕೆ ಆರ್.ವಿ. ತಿಮ್ಮಾಪುರ ಅವ್ರನ್ನ ವಜಾಗೊಳಿಸ್ತಾರಾ? ಏನ್ ಕತೆ? ಕಾವ್ಯ, ಏನು ಅಬಕಾರಿ ಇಲಾಖೆಯಲ್ಲಿ 6,000ಕ್ಕೂ ಹೆಚ್ಚು ಕೋಟಿ ಹಗರಣ ಆಗಿದೆ ಅಂತೇಳಿ ಕೂಡ ಈಗಾಗಲೇ ವಿಪಕ್ಷರು ಆರೋಪ ಮಾಡಿರುವಂತದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಚಿವರುಗಳು ಕೂಡ ರಾಜೀನಾಮೆ ಕೊಡಬೇಕು ಅಂತೇಳಿ ಕೂಡ ದೊಡ್ಡ ಮಟ್ಟದಲ್ಲಿ ಬಿಜೆಪಿ ಮತ್ತೆ ಜೆಡಿಎಸ್ ನಾಯಕರುಗಳು ಕೂಡ ಪ್ರತಿಭಟನೆಗಳನ್ನು ಕೂಡ ಮಾಡಿರುವಂತದ್ದು. ಉಭಯ ಸದನಗಳಲ್ಲೂ ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವಕಾಶ ಮಾಡಿಕೊಡ್ಬೇಕು ಚರ್ಚೆಗೆ ಅಂತೇಳಿ ಕೂಡ ಸಾಕಷ್ಟು ಬಾರಿ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ರು. ಅಧಿವೇಶನ ಆರಂಭ ಆದಾಗಿನಿಂದಲೂ ಕೂಡ ಸಚಿವರ ರಾಜೀನಾಮೆಗೆ ಆಗ್ರಹಿಸಿ
ಉಭಯ ಸದನಗಳಲ್ಲಿಯೂ ಕೂಡ ವಿಪಕ್ಷ ನಾಯಕರುಗಳು ಕೂಡ ತೀವ್ರ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ರು, ಧರಣಿಗಳನ್ನು ಕೂಡ ಮಾಡಿದ್ರು, ಜೊತೆಗೆ ಒಂದಿಷ್ಟು ಸಭಾತ್ಯಾಗಗಳನ್ನು ಕೂಡ ಮಾಡಿರುವಂತದ್ದು. ಇದರ ಮುಂದುವರಿದ ಭಾಗವಾಗಿ ಏನು ವಿಪಕ್ಷ ನಾಯಕರಾದಂತಹ ಆರ್ ಅಶೋಕ್ ಅವರು ನಿನ್ನೆ 69ನೇ ನಿಯಮ 69ನೇ ಅಡಿಯಲ್ಲಿ ಈ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿ ಸಚಿವರು ರಾಜೀನಾಮೆ ಕೊಡ್ಲೇಬೇಕು, ಬ್ರಹ್ಮಾಂಡ ಭ್ರಷ್ಟಾಚಾರ ಈ ಒಂದು ಸರ್ಕಾರದಲ್ಲಿ ಆಗಿದೆ, ಆದಾಗ್ಯೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಯಾವುದೇ ರೀತಿಯಾದಂತಹ ಕ್ರಮ ತೆಗೆದುಕೊಳ್ತಿಲ್ಲ ಅಂತಕ್ಕಂಥ ಆಕ್ರೋಶವನ್ನು ಕೂಡ ಹೊರಹಾಕಿರುವಂತದ್ದು. ಈ ಸದನದಲ್ಲಿ ಗಲಾಟೆ ಜಾಸ್ತಿ ಆಗ್ತಿದ್ದಂತೆ ಸಭಾಧ್ಯಕ್ಷರು ಕೂಡ ಈ ಒಂದು ಸದನವನ್ನು ಬುಧವಾರಕ್ಕೆ ಅಂದ್ರೆ ಇಂದಿಗೆ ಮುಂದೂಡಲಾಗುತ್ತೆ. ಆ ಸಂದರ್ಭದಲ್ಲಿಯೂ ಕೂಡ ಬಿಜೆಪಿ ಮತ್ತೆ ಜೆಡಿಎಸ್ ನಾಯಕರುಗಳು ಕೂಡ ನಾವು ಅಹೋರಾತ್ರಿ ಧರಣಿ ನಡೆಸ್ತೀವಿ ಅಂತಕ್ಕಂಥ ಎಚ್ಚರಿಕೆಯನ್ನು ಕೂಡ ನೀಡ್ತಾರೆ. ಸಚಿವರು ಎಲ್ಲಿವರೆಗೂ ಕೂಡ ರಾಜೀನಾಮೆ ನೀಡಲ್ಲ, ನಾವು ಅಲ್ಲಿವರೆಗೂ ಕೂಡ ಪ್ರತಿಭಟನೆ ನಿಲ್ಸಲ್ಲ ಅಂತಕ್ಕಂಥ ಎಚ್ಚರಿಕೆಯನ್ನು ಕೂಡ ಸರ್ಕಾರಕ್ಕೆ ಕೊಟ್ಟಿರುವಂತದ್ದು. ಅದೇ ಪ್ರಕಾರವಾಗಿ ನಿನ್ನೆ ಬಿಜೆಪಿ ಮತ್ತೆ ಜೆಡಿಎಸ್ ಅವರು ಕೂಡ ಅಹೋರಾತ್ರಿ ಧರಣಿಯನ್ನು ಕೂಡ ಈಗಾಗಲೇ ಆರಂಭ ಮಾಡಿರುವಂತದ್ದು. ನಿನ್ನೆ ರಾತ್ರಿ ಇಡೀ ವಿಧಾನಸಭೆಯಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸಾಕಷ್ಟು ಆಕ್ರೋಶವನ್ನು ಕೂಡ ಹೊರಹಾಕಿರುವಂತದ್ದು. ಸಚಿವರು ರಾಜೀನಾಮೆ ಕೊಡ್ಲೇಬೇಕು, ಆರೋಪ ಹೊತ್ತಂತಹ ಸಚಿವರು ಯಾವುದೇ ಕಾರಣಕ್ಕೂ ಕೂಡ ಅಧಿಕಾರದಲ್ಲಿ ಇರಬಾರ್ದು ಅಂತಕ್ಕಂಥ ಆಗ್ರಹವನ್ನು ಕೂಡ ಮಾಡಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಸಚಿವರುಗಳು ಕೂಡ ನಿನ್ನೆ ಸಭೆಯಲ್ಲೂ ಕೂಡ ಉತ್ತರವನ್ನು ಕೂಡ ಕೊಟ್ಟಿರುವಂತದ್ದು. ಇದು ಮತ್ತಷ್ಟು ಬಿಜೆಪಿ ನಾಯಕರನ್ನು ಮತ್ತೆ ಕೆರಳಿಸಿದಂತಹ ಸನ್ನಿವೇಶಗಳು ಕೂಡ ನಾವು ಕಾಣಬಹುದು. ಯಾಕೆಂತಂದ್ರೆ ನಾನು ಯಾವುದೇ ರೀತಿಯಾದಂತಹ ಹಗರಣ ಮತ್ತೆ ಭ್ರಷ್ಟಾಚಾರವನ್ನು ಮಾಡೇ ಇಲ್ಲ, ಯಾರೋ ಒಬ್ಬ ಅಧಿಕಾರಿ ಮಾಡಿದ್ದನ್ನ ನನ್ನ ಮೇಲೆ ಹಾಕುವುದು ಎಷ್ಟು ಸಹಜ, ಎಷ್ಟು ನಿಜ ಅಂತ ಹೇಳಿ ಕೂಡ ಅವರು ಕೂಡ ಪ್ರತಿವಾದವನ್ನು ಕೂಡ ಮಂಡಿಸ್ತಾರೆ. ನಾನು ಯಾವುದೇ ಕಾರಣಕ್ಕೂ ಕೂಡ ರಾಜೀನಾಮೆ ಕೊಡುವ ಪ್ರಶ್ನೆಯೇ ಬರಲ್ಲ, ನಾನು ಕೊಡೋದಿಲ್ಲ ಅಂತ ಹೇಳಿ ಕೂಡ ಅವರು ಕಡಾಖಂಡಿತವಾಗಿ ಹೇಳ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಅಶೋಕ್ ಅವರು ಕೂಡ ಚರ್ಚೆಯ ಸಂಬಂಧ ಒಂದಿಷ್ಟು ಆಡಿಯೋಗಳನ್ನು ಕೂಡ ಬಿಡುಗಡೆ ಮಾಡ್ತಾರೆ, ದಾಖಲೆಗಳನ್ನು ಕೂಡ ಬಿಡುಗಡೆ ಮಾಡ್ತಾರೆ. ಆದಾಗ್ಯೂ ಕೂಡ ಸಚಿವರು ಮತ್ತೆ ಸರ್ಕಾರದ ಪ್ರತಿನಿಧಿಗಳು ಕೂಡ ಸಮರ್ಥನೆ ಮಾಡ್ಕೊಳ್ತಾರೆ. ಇದರಿಂದ ಕೆರಳಿದಂತಹ ವಿಪಕ್ಷಗಳು ಕೂಡ ನಿನ್ನೆ ಧರಣಿಯನ್ನು ಕೂಡ ಆರಂಭ ಮಾಡಿರುವಂತದ್ದು. ಇಂದು ಕೂಡ ಧರಣಿ ಇನ್ನು ಸದ್ಯ ಮುಂದುವರೆದಿದೆ. ಎಲ್ಲಿಯವರೆಗೂ ಕೂಡ ಸಚಿವರು ರಾಜೀನಾಮೆ ಕೊಡಲ್ಲ, ನಾವು ಅಲ್ಲಿಯವರೆಗೂ ಕೂಡ ನಿಲ್ಸಲ್ಲ ಅಂತ ಹೇಳಿ ಕೂಡ ಈಗಾಗಲೇ ಪ್ರತಿ ಬಾರಿಯೂ ಕೂಡ ಹೇಳಿರುವಂತದ್ದು. ಹಾಗಾಗಿ ಸಚಿವರ ಒಂದು ರಾಜೀನಾಮೆಗೆ ಪಟ್ಟು ಹಿಡಿದು ವಿಪಕ್ಷಗಳೇನು ಧರಣಿಗೆ ಮುಂದಾಗಿರುವಂತದ್ದು. ಇಂದು ಕೂಡ ಸದನದ ಒಳಗಡೆಯೂ ಕೂಡ ದೊಡ್ಡ ಮಟ್ಟದ ಒಂದು ಗಲಾಟೆಯಾಗುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುವಂತದ್ದು. ಇಂದಿನ ಕಲಾಪವೂ ಕೂಡ ವಿಪಕ್ಷಗಳ ಒಂದು ಗಲಾಟೆಗೆ ಬಲಿಯಾಗುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುತ್ತೆ ಕಾವ್ಯ. ಯಾಕೆಂತಂದ್ರೆ ಸಚಿವರು ರಾಜೀನಾಮೆಗೆ ಆಗ್ರಹಿಸಿ ಈಗಾಗಲೇ ಸಾಕಷ್ಟು ಬಾರಿ ಪ್ರತಿಭಟನೆಗಳನ್ನು ಕೂಡ ಮಾಡಿದ್ರು ಕೂಡ ಯಾವುದೇ ರೀತಿಯಾದಂತಹ ಕ್ರಮ ಆಗಿಲ್ಲ ಅಂತ ಹೇಳಿ ಕೂಡ ಸಾಕಷ್ಟು ಬಾರಿ ಒತ್ತಾಯವನ್ನು ಕೂಡ ಮಾಡಿರುವಂತದ್ದು. ಹಾಗಾಗಿ ಈ ಬಾರಿ ರಾಜೀನಾಮೆ ಪಡ್ಕೊಳ್ಳೇಬೇಕು, ಸರ್ಕಾರವನ್ನು ಮತ್ತಷ್ಟು ಇಕ್ಕಟ್ಟಿಗೆ ಸಿಲುಕಿಸಲೇಬೇಕು ಅನ್ನೋ ಒಂದು ನಿರ್ಧಾರಕ್ಕೆ ವಿಪಕ್ಷಗಳು ಕೂಡ ಬಂದಿರುವಂತದ್ದು. ಇಂದು ಕೂಡ ಉಭಯ ಸದನಗಳಲ್ಲಿ ಕೂಡ ಈ ಒಂದು ವಿಚಾರ ಹೆಚ್ಚು ಗದ್ದಲ ಮಾಡುವ ಸಾಧ್ಯತೆಗಳು ಕೂಡ ಇರುವಂತದ್ದು ಕಾವ್ಯ. ಎಸ್ ರೇಣುಕಾ, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.